ಪುಣ್ಯ, ಕಾರ್ತಿಕೇಯನ ಶಕ್ತಿ ಮನೆಯಲ್ಲಿರೋವರೆಗೂ ಮನೆಗೆ ನಾನು ಪ್ರವೇಶ ಮಾಡಲ್ಲ ಅನ್ನೋ ಧೈರ್ಯದಲ್ಲಿದೆಯಲ್ಲ, ಆ ಕಾರ್ತಿಕೇಯನ ಒಲಿಸ್ಕೊಳ್ಳೋ ತಂತ್ರದಿಂದ ಈ ಮನೆಗೆ ಕಾಲಿಟ್ಟು ನಿನ್ನನ್ನ ಮುಗಿಸ್ತೀನಿ ನಾನು. ಈ ಮಲ್ಲಿಗೆ ಹೂ ಅಂದ್ರೆ ಕಾರ್ತಿಕೇಯನಿಗೆ ತುಂಬಾ ಇಷ್ಟ. ಮಲ್ಲಿಗೆ ಹೂ ತಂದವ್ರನ್ನ, ಈ ಹೂವಿನಿಂದ ಆರಾಧಿಸೋರ್ನ ಆ ಸ್ವಾಮಿ ಖಂಡಿತ ಆಶೀರ್ವದಿಸ್ತಾನೆ, ಮಾಡಿರೋ ತಪ್ಪನ್ನ ಕ್ಷಮಿಸ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ಬಂದವ್ರನ್ನ ಮನೆ ಒಳಗ್ ಬರಕ್ ಬಿಡ್ತಾನೆ. ಆದ್ರೆ ಈ ಹೂವಿನ ಜೊತೆ ಮನೆ ಒಳಗ್ ಕಾಲಿಟ್ರೆ ಆ ಶಕ್ತಿ ಆಯುಧ ನನ್ನನ್ನು ತಡೆಯಕ್ಕಾಗಲ್ಲ. ನಿನ್ನನ್ನು ನಾನು ಸಾಯಿಸದೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಇವತ್ತು ನನ್ನ ಕೈಯಿಂದ ನಿನ್ ಮರಣ ತಪ್ಪಲ್ಲ. ಸಾಧಿಸ್ಬಿಟ್ಟೆ. ಕಾರ್ತಿಕೇಯನ ಆಯುಧ ಶಕ್ತಿಯನ್ನ ನಾನು ಕ್ಷೀಣಿಸ್ಬಿಟ್ಟೆ. ಈ ಮಲ್ಲಿಗೆ ಹೂವಿನ ಹಾರದಿಂದ ಕಾರ್ತಿಕೇಯ ದುಷ್ಟನನ್ನ ಸಾಯಿಸ್ಬಿಟ್ಟೆ. ಇನ್ನು ಪುಣ್ಯಾಳನ್ನ ನನ್ನ ಕೈಯಿಂದ ಯಾವ ಶಕ್ತಿನೂ ಕಾಪಾಡಕ್ಕಾಗಲ್ಲ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಜಂಗಮರು ಜಂಗಮ ವೇಷದಲ್ಲಿ ಬರ್ತಾರೆ ಹೊರತು ಈ ತರ ಹೂವಿನ ಮಾಲೆ ಹಾಕೊಂಡ್ ಬರೋದಿಲ್ಲ. ಹೀಗ್ ಬಂದ್ರೆ ಏನಾಗುತ್ತೆ ಮಾಲಾ? ಅವ್ರು ಬಂದಿರೋದು ಭಿಕ್ಷೆಗೋಸ್ಕರ ಅಲ್ಲ ಅಂತ ಗೊತ್ತಾಗತ್ತೆ. ಭಿಕ್ಷೆಗೋಸ್ಕರ ಅಲ್ಲ ಅಂದ್ರೆ ಇನ್ಯಾವ ಕಾರಣಕ್ಕೆ ಬಂದಿರ್ಬೋದು? ಅದನ್ನ ಇವರೇ ಹೇಳ್ಬೇಕು. ಮನೆಗ್ ಬಂದ ಅತಿಥಿನ ಅವಮಾನ ಮಾಡ್ತಾರಾ? ಚಿಕ್ಕ ಹುಡುಗಿ ತಿಳಿದೇ ಏನೋ ಅಂದಿದ್ದಾಳೆ. ಅವಳ ಮಾತನ್ನ ಕಿವಿಗೆ ಹಾಕೊಳ್ದೆ ಒಳಗಡೆ ನಡೀರಿ ಸ್ವಾಮಿ. ಒಂದ್ ನಿಮಿಷ ಇರಿ. ಜಂಗಮ ದೇವ ಒಳಗ್ ಬರೋದಿಕ್ಕೆ ನನ್ಗ್ಯಾವ ಅಭ್ಯಂತರನೂ ಇಲ್ಲ. ಅವ್ರು ಹಾಕಿರೋ ಮಲ್ಲಿಗೆ ಹೂವಿನ ಹಾರನ ತೆಗೆದು ಒಳಗ್ ಬರಕ್ ಹೇಳಿ.
ಇದು ಸಾಮಾನ್ಯವಾದ ಮಲ್ಲಿಗೆ ಹಾರ ಅಲ್ಲ. ಗೊತ್ತು, ಅದ್ರ ಶಕ್ತಿಯಿಂದನೇ ನೀನ್ ಒಳಗ್ ಬರಕ್ ಆಗ್ತಿರೋದು ಅಂತಾನೂ ಗೊತ್ತು. ಶಕ್ತಿನ? ಈ ಹಾರದಲ್ಲಿ ಶಕ್ತಿ ಇದೆಯಾ? ಎಲ್ಲಿ ತೋರ್ಸು. ಈ ಮನೇಲಿ ಗರುಡ ಶಕ್ತಿ ಇರೋದು ನಿಜಾನೇ ಆದ್ರೆ, ಕಾರ್ತಿಕೇಯನ ಶಕ್ತಿ ಆಯುಧ ಇರೋದು ನಿಜಾನೇ ಆದ್ರೆ, ನಿನ್ ಮಾಯೆ ಮಲ್ಲಿಗೆ ಹೂವು ನಾಶವಾಗಿ ಹೋಗುತ್ತೆ. ಹೌದು, ಅವನ್ ಕತ್ತಲ್ಲಿದ್ದಿದ್ ಮಲ್ಲಿಗೆ ಕೆಟ್ಟದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಂದ್ಸಲ ನಮ್ ನಾಗಮಂಡಲದಲ್ಲಿ ಇದೇ ತರ ಜಂಗಮ ದೇವರ ಬಂದು ಈ ತರ ಮಲ್ಲಿಗೆ ಹೂವಿಂದನೇ ಮಾಯೆ ಮಾಡಿದ್ರು. ಅದನ್ನ ನೆನ್ಪಿಟ್ಕೊಂಡು ಹೀಗೆ ಹೇಳ್ದೆ,